ಬಸ್ತವಾಡ 4.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಭೂಮಿ ಪೂಜೆ. ವಿಡಿಯೋ ಅವರು ಕಾಂಟ್ರಾಕ್ಟರ್ ಆದಂತವರು ಪ್ರತಿಯೊಬ್ಬರಿಗೂ ನಮಸ್ಕರಿಸುತ್ತಾ ಬಸ್ತವಾಡ ಊರಿನಲ್ಲಿ ಒಂದು ಒಳ್ಳೆಯ ದಿನ ಅಂತ ನಾನು ಹೇಳಲಿಕ್ಕೆ ಯಾಕಂದ್ರೆ ನನಗೆ ಪೂಜಾ ಮಾಡ್ಬೇಕಂತ ಹೇಳಿ ಇವತ್ತು ಒಂದು ಮಾಹಿತಿ ಇತ್ತು. ಆದ್ರೆ ಪೂಜಾ ಮಾಡಾಕ 4,48,00,000 रुपये जस्ट किती सांगा 4.5 कोटी रुपयाचा हे जे काही काम आहे आणि 4.5 कोटी रुपयाचा फंड म्हणजे हे फार मोठा फंड आहे. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಸ್ತವಾಡ ಗ್ರಾಮದಲ್ಲಿ ನೀರು ನಿರ್ವಹಣಾ ಘಟಕ ನಿರ್ಮಾಣದ ಕಾಮಗಾರಿಗೆ ಯುವ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಕ್ಷೇತ್ರದ ಶಾಸಕರು ಆಗಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶೇಷ ಪ್ರಯತ್ನದಿಂದ ಸುಮಾರು 4.48 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಕಾಮಗಾರಿಯ ಮೂಲಕ ಗ್ರಾಮದಲ್ಲಿನ ಕೊಳಚೆ ನೀರನ್ನು ನೀರು ನಿರ್ವಹಣಾ ಘಟಕಕ್ಕೆ ವರ್ಗಾಯಿಸಿ ಫಿಲ್ಟರ್ ಮಾಡುವ ಮೂಲಕ ನೀರನ್ನು ರೈತರ ಹೊಲಗದ್ದೆಗಳಿಗೆ ಬಿಡುಗಡೆಗೊಳಿಸುವ ಗುರಿ ಹೊಂದಲಾಗಿದೆ. ಈ ಕಾಮಗಾರಿಯಿಂದ ಗ್ರಾಮದ ನೈರ್ಮಲ್ಯದ ಜೊತೆಗೆ ಸ್ವಚ್ಛತೆ ಕಾಪಾಡಲು ಸಹಕಾರಿಯಾಗಲಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿಲ್ಪಾ ಪಾಟೀಲ್, ಉಪಾಧ್ಯಕ್ಷರಾದ ವಿಠಲ್ ಸಾಂಬ್ರೇಕರ್, ಮನೋಹರ್ ಮುಚ್ಚಂಡಿ, ತವನಪ್ಪ ಬಡಿಗೇರ್, ಭರ್ಮಪ್ಪ ಗೌಡ, ಕೆಂಚಪ್ಪ ಗೋಳ್, ರಾಮ ಕಾಕತ್ಕರ್, ಜ್ಯೋತಿಬಾ ಚೌಗ್ಲೆ, ಸಮೀರ್ ಸನದಿ, ಲಕ್ಷ್ಮೀ ಸಾಂಬ್ರೇಕರ್, ಅರ್ಜುನ್ ಪಾಟೀಲ್, ರಮೇಶ್ ಹುಣಶಿಮರದ್, ಮನೋಹರ ಬಾಂಡಗಿ, ಬಾಳಾರಾಮ್ ಪಾಟೀಲ್, ಶಿವಾಜಿ ಕಾಕತ್ಕರ್, ಈರಪ್ಪ ಚೌಗುಲೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮತ್ತೆ ಇಷ್ಟೆಲ್ಲ ಕೆಲಸ ಆಗಕ್ಕೆ ಕಾರಣ ಯಾರಾದ್ರೂ इद्रे ಅದು ನೀವು ಅಂತ ಹೇಳಲಿಕ್ಕೆ बसते. हे सगळं कामाचं श्रेय तुम्हालाच मिळालं पाहिजे. कारण की तुम्ही सर्वांनी जो मिळून हक्कांना दुसऱ्यांदा तुम्ही जेव्हा आमदार केला त्यांना एक शक्ती दिला आणि तुम्हाला माहिती आहे त्यांनी एकदा वचन दिलं तर कधीही त्या वचनाचं पाठीमागे हटत नाही. तसंच बस्तवाडला आज 4,50,00,000चा जे काही निधी आहे त्याचा चांगला तुम्ही वापर करून घ्या. आणि मला अजूनही माझं एक वाक्य आठवतंय. मला तुम्हाला MLC इलेक्शनमध्येही मी तुम्हाला सांगितलं होतं की तुम्ही एकाच ठिकाणी आला तर तुम्हाला एकाकडे MLA साहेब पण भेटतात आणि MLC पण भेटतात. आज MLCचाच आम्हाला खरोखर त्यांचा आज आठवण करायला पाहिजे. कारण की हे जे काही फंड आहे त्याला अप्रुव्हल करण्यासाठी त्याचा सर्वात जास्त यूज कामाला लागतं ते आमचे MLC चंद्रा जट्टोळी साहेबांचं आहे. आणि MLC साहेबांनाही सुद्धा मी पुरा गावच्या वतीनं आणि माझ्या वैयक्तिक वतीनं त्यांना मी धन्यवाद सांगू इच्छितो. आणि जे काही शेतातले रस्ते आहे, मेन रोडचं काम आहे, तेही सुद्धा मी आज मॅडमांच्या कानावरती घालतो आणि त्यांना मी विनंती करतो की तेही काम लवकर तर लवकर आम्ही सँक्शन करून बस्तवाड गावामध्ये आम्ही ते काम करूया. त्याबरोबर आता मला एक माहिती आलं, मी तरी उचगाव विभागामध्ये प्रत्येक गावात आणि प्रत्येक पंचायतीमध्ये फिरत असतो, तिथली मला पुरा माहिती असते. आणि आज बस्तवाडचं एक माहिती आला, ಈ ಊರಾಗೂ ಕೂಡ 2,50,00,000 ರೂಪಾಯಿಗಳ ಒಂದು ಭವನ ನಿರ್ಮಾಣವಾಗಲಿದೆ. ಏನಂದ್ರೆ 2,50,00,000 ರೂಪಾಯಿಗಳ ಸಮುದಾಯ ಭವನ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ. ಯಾಕಂದ್ರೆ ಬಡವ್ರ ಜನ ಎಲ್ಲ ಹಳ್ಳಿಯಾಗ ಇರ್ತಾರ, ಕಲ್ಯಾಣ ಮಂಟಪ ಅದು ಇದು ಅಂತ ಹೇಳಿ ಹೋಗಾಗ ಅವ್ರಿಗೆ ಕಷ್ಟ ಆಗ್ತತಿ. ಯಾರಿಗೆ ಅನುಕೂಲ ಐತಿ ಅವ್ರು ಮಾಡ್ಕೊಳ್ಳಿ, ಆದ್ರೆ ಎಲ್ಲಾ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ 2,50,00,000 ರೂಪಾಯಿಗಳ ಒಂದು ಭವನವನ್ನ ಬಸ್ತವಾಡ ಊರಿನಾಗ ಮಾಡುವಂತ ಒಂದು ಕನಸ ಮೇಡಮ್ ಅವ್ರದೈತಿ. ಅದಕ್ಕೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಬೇಕಂತ ಹೇಳಿ ನಾನು ನಿಮ್ಗೆ ಕೇಳಲಿಕ್ಕೆ. ಬ್ಯೂರೋ ರಿಪೋರ್ಟ್ ಪ್ರತೀಕ ಚಿಟಿಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.